ಇವತ್ತಿನ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ತಕ್ಕಂಥ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣಾರ್ಥಿಗಳು. ಬನ್ನಿ ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮ ಕೇಳುವುದಕ್ಕಿಂತ ಮುಂಚೆ ಇದೊಂದು ವಾಣಿಜ್ಯ ಪ್ರಕಟಣೆ. हर जोखिम से निकल कर फसल आए, सुरक्षित हो जाए। फसल बीमा से हर किसान अब आत्मनिर्भर हो जाए। संकट के समय प्रधानमंत्री फसल बीमा योजना किसानों के लिए वरदान है। अब सूखा पड़े या बाढ़ आ जाए कोई डर नहीं। अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान। अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ. ರೈತ ಬಂಧುವರೇ, ಈಗ ಕೇಳಿ ರಾಯಚೂರು ತಾಲೂಕಿನ ಅನ್ವರ್ ಗ್ರಾಮದ ನಾಗೇಂದ್ರ ಅವರ ಕೃಷಿ ಅನುಭವಗಳು. ರೈತ ಬಾಂಧವರೇ, ನಿಮಗೆಲ್ಲ ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮದೊಳಗೆ ನಮ್ಮ ರಾಯಚೂರು ತಾಲೂಕಿನ ಅನ್ವರ್ ಗ್ರಾಮದ ಯುವ ರೈತ ನಾಗೇಂದ್ರ ಇದ್ದಾರೆ. ಅವರು ಏನೇನು ಬೆಳೆಗಳನ್ನು ಬೆಳೀತಾರೆ ಮತ್ತು ಅವರ ಅನುಭವಗಳು ಏನು, ಮತ್ತು ಏನೆಲ್ಲ ಬೆಳೆ ಬೆಳೆದಿದ್ದಾರೆ, ಹೋದ ವರ್ಷ ಹೇಗಿತ್ತು, ಈ ವರ್ಷ ಹೆಂಗದ ಬೆಳೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಅನುಭವವನ್ನು ಹಂಚ್ಕೊಳ್ತಾರಂತ ಇವತ್ತಿನ ಕಾರ್ಯಕ್ರಮದೊಳಗೆ. ನಾಗೇಂದ್ರ, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಮಸ್ಕಾರ. ಯಾವ ಊರು ನಿಮ್ಮದು, ಏನು ಬೆಳಿತಿದ್ದೀರಿ? ನಮ್ದು ಅನ್ವಾರ ಸರ. ನಾವು ಹತ್ತಿ ಮೆಣಸಿನಕಾಯಿ ಬೆಳಿತೀವಿ ಸರ್. ಈ ವರ್ಷ ಬೆಳೆ ಹೆಂಗದ? ಹೋದ ವರ್ಷ ಚಲೋ ಐತಿ ಸರ್. ಈ ವರ್ಷ ಮಳೆ ಇದ್ದದಕ್ಕೆ ಸ್ವಲ್ಪ ಕಡಿಮೆ ಬಂದಿದೆ ಸರ್. ಇಳುವರಿಕೆ ಕಡಿಮೆ ಬಂದಿದೆ. ಈಗ ಏನೇನು ಬೆಳಿತೀರಿ ನೀವು? ನಾವು 10 ಎಕರೆಗ ಹೋದ ವರ್ಷ 4 ಎಕರೆ ಮೆಣಸಿನಕಾಯಿ ಹಾಕಿದ್ವಿ. ಹೋದ ವರ್ಷ ಕಡಿಮೆ ಬಂದಿದ್ದಕ್ಕೆ ಈ ವರ್ಷ ಒಂದೂವರೆ ಎಕರೆ ಮೆಣಸಿನಕಾಯಿ ಇಟ್ಟಿನಿ. ಈ ವರ್ಷ ಚಲೋ ಬಂದ ಮೆಣಸಿನಕಾಯಿ ಚಲೋ ಅದ. ಚಲೋ ಖಾರದ ಮೆಣಸಿನಕಾಯಿ ಬ್ಯಾಡಗಿನ ಬ್ಯಾಡಿಗೆ ಅದು ಇಳುವರಿಗೆ ಹೆಚ್ಚಿಗೆ ಬರ್ತದ. ಇದು ನಾವು ತಿನ್ನೋದು ಅದು ಕಡಿಮೆ ಬರ್ತದ ಸರ್. ಇದು 40 ಕ್ವಿಂಟಾಲ್ಗೆ ಎಕರೆ ಬಂದ್ರೆ ಅದು 30-90 ಕಾಯಿ ಇರ್ಬೇಕು ಸರ್. ಹಂಗಾದ್ರೆ ಕ್ವಿಂಟಾಲ್ 1 ಎಕರೆಗೆ 20 ಕ್ವಿಂಟಲ್ ಬರ್ತದಂತ ಕನ್ಫರ್ಮ್ ಅಂದಾಜು ಲೆಕ್ಕ ಹಾಕ್ತಿವಿ ಸರ್. ಈಗ ಅರ್ಧ ಇಲ್ಲ ಸರ್. ಈಗ 40-50 ಕಾಯಿ ಇರ್ತಾವ ಸರ್. ಈಗ ಸದ್ಯಕ್ಕ 20 ಕಾಯಿ ಕೊಳ್ತಾವ್ಯಾವ. ಅಂದ್ರೆ ಈ ವರ್ಷ ಅಂತ ಇಳುವರಿ ಇಲ್ಲ. ಗಿಡ ಎಷ್ಟೆತ್ರ ಬೆಳೆದ್ರೆ ಎಷ್ಟೆತ್ರ ಬೆಳಿತದ, ಏನು ಹೆಂಗ? ಒಂದು 7 ಫೀಟ್ ಸರ್. 7 ಫೀಟ್ ಬೆಳಿತದ. 7 ಫೀಟ್. ಈಗ ಎಷ್ಟದ? ಈಗ 7 ಫೀಟ್. 7 ಫೀಟ್ ಆ ಸರ್. ಮಳೆ ಜಾಸ್ತಿ ಆಗಿ ಫಲ ಉದುರು ಹೋಗಿ ಮಳೆ ಸರ್. 3 ತಿಂಗಳಾಯ್ತು ಮಳೆ ಹೊಡಿತೇ. ಹಂಗಾಗಿ ಕೊಳ್ತೋಗ್ಯಾವ ಸರ್. ಮೊದಲು ಫಲ ಹುಟ್ಟಿದವಲ್ಲ, ನೀರ ತೆಂಡೆ ಹೆಚ್ಚಿಗಾಗಿ ನೀರ್ ನಿಂತೆ ಅಲ್ಲಲ್ಲಿ, ಹಂಗಾಗಿ ಕೊಳ್ತೋಗ್ಯಾವ ಸರ್. ಈಗ ಹತ್ತಿ ಹೆಂಗ್ ಹೊಡ್ಲಿಕತ್ತದ? ಚಲೋ ಹೊಡಿಯಕತ್ತದ. ಈಗ ಫಸ್ಟ್ ಬೀಡು ಈ ಗುಡ್ಡೆ ತರ ಹೊಡೆದಿತ್ತು. ಸೆಕೆಂಡ್ ಟೈಮ್ ಚಲೋ ಹೊಡೆದಿತ್ತು ಸರ್. ಮತ್ತೆ ಇವತ್ತೇನಾಯ್ತು, ಮಳೆ ಬಂದು ಕ್ಲೈಮೇಟ್ ಚೇಂಜ್ ಆಗಿ ಹೊಡೆದಿದ್ದು ಎಲ್ಲ ಸೋರಿ ಕೆಂಪಗಾಗ್ಬಿಟ್ಟದ ಹತ್ತಿ. ಈಗ ರೇಟ್ಗಿನ ಕಡಿಮೆ ಸರ್. ಈಗ ಕೆಂಪಗಾಗ್ಯದ. ತೊಳೆ ಹೊಡಿತಿತ್ತು ಸರ್ ಅದು. ಈಗ ಮಳೆ ಬಂದು ಎಲ್ಲ ಇದಾಗ್ಬಿಟ್ಟ ಸರ್. ಈಗ ಅದು ಬಿಡಿಸ್ ಕ್ಯಾಶ್ ಮತ್ತೆ ರಾಯಚೂರು ತಗೊಂಡು ಹೋದ್ರೆ ಏನ್ ಮಾಡ್ತಾರ, ಚಲೋ ಇಲ್ಲ ಮಾಲು, ರೇಟ್ ಕಮ್ಮಿ. ಹತ್ತಿ ಬೆಳಗದ ಅಥವಾ ಕೆಂಪಗಾಗ್ಯದ? ಕೆಂಪಗಾಗ್ಯ ಸರ್. ಈಗ ಮಳೆ ಬಿದ್ದಿದ್ದಕ್ಕೆ ಎಲ್ಲ ಕೆಂಪಗಾಗಿರ್ತಾವ ಗಿಡಗಳು. ಅದ್ರ ಮ್ಯಾಗ ಹನಿ ಬಿದ್ದಾಗ ಎಲ್ಲ ಬೆಳೆ ಹತ್ತಿ ಮ್ಯಾಗ ಅದು ಬಿದ್ರೆ ಕೆಂಪಗಾಗ್ಬಿಡ್ತಾವ. ಈಗ ಹೊಲ ನಿಮ್ಮೂರಾಗ ಎಲ್ಲ ಹೊಲಗಳು ಹಂಗೆ ಅದಾವ? ಹಂಗ್ಯಾಗ ಎಲ್ಲರೂ ಹೊಲ. ಈಗ ನಿಮ್ಮಲ್ಲಿ ಜಾಸ್ತಿ ಏನ್ ಬೆಳಿತೀರಿ? ಅನ್ವರ್ನಾಗ ಏನೇನು ಬೆಳೆ ಬೆಳಿತೀರಿ? ಶೇಂಗಾ, ಮೆಣಸಿನಕಾಯಿ, ಈರುಳ್ಳಿ ಕಡಿಮೆ ಸ್ವಲ್ಪ. ಶೇಂಗಾ ಅಂದ್ರೆ ಫಸ್ಟ್ ಕ್ಲಾಸ್. ಈಗ ಸೆಕೆಂಡ್ ಬೀಡ್ ಆಯ್ತು, ಹತ್ತಾದ ಮೇಲೆ ಶೇಂಗಾ ಅಂತ ಪಕ್ಕ ಹಾಕ್ತಿವಿ. ಶೇಂಗಾ ಹಾಕ್ಬಿಡ್ತೀರಿ? ಶೇಂಗಾ ನಿಮ್ಮ ಹೊಲ್ದಾಗ ಕೂಡ ಹಾಕ್ತಿರಿ? ನಮ್ಮ ಇಲ್ಲ ಸರ್. ಅಂದ್ರೆ ಏನ್ ಇರ್ಬೇಕು? ಬಾಯಿ ಅದ ಏನು? ನೀರ ಬೋರ್ಗೆ ಹಾಕಿ. ಅಂದ್ರೆ ಶೇಂಗಾ ಹತ್ತಿ ತೆಗೆದ್ಮೇಲೆ ಶೇಂಗಾ ಹಾಕಿ. ನಿಮ್ಮ ಹೊಲ್ದಾಗ ಯಾಕೆ ಬೋರ್ ಹಾಕಕ್ ಆಗ್ಲಿಲ್ಲ? ನಾವು ಭೂಮಿ ಅಂತ ಚಲೋ ಭೂಮಿ ಅಲ್ಲ, ನೀರ್ ಬೀಳಂಗಿಲ್ಲ. ಬೀಳ್ತಾವ ಹುಚ್ಚುಚ್ಚು ನೀರು ಸೌಳಿದ್ದಂಗ ಸರ್. ಹಂಗಾಗಿ ನಮ್ದು ನೀರು ಚಲೋ ಇಲ್ಲ. ಅಕ್ಕಪಕ್ಕದಾಗ ಚಲೋ. ಈಗ ಆ ಕಡೆ ಎಡಗಡೆಗೆ ಬಲಗಡೆಗೆ ಚಲೋ ನೀರ್ ಬಿದ್ದಾವ ಸರ. 1 ಕಿಲೋಮೀಟರ್ ದೂರ ಆತದ ಅವ್ರಿಗೆ ನಮ್ಗ. ಹಂಗಾಗಿ ನೀರ್ ಚಲೋ ಬಿದ್ದಾವ. ಈಗ ನಿಮ್ಮಲ್ಲಿ ಹತ್ತಿ ಬೆಳಿತೀವಿ ಅಂತಂದ್ರೆ ಹೋದ ವರ್ಷ ಏನ್ ಹೆಂಗ್ ಬೆಳೆದ್ರಿ? ಎಷ್ಟು ಬಂದಿತ್ತು 1 ಎಕರೆಗೆ? 1 ಎಕರೆಗೆ 20 ಕ್ವಿಂಟಲ್ ಬಂದಿತ್ತು ಸರ್. 20 ಕ್ವಿಂಟಲ್ ಬಂದಿತ್ತು. ಹೋದ್ ಸಲ ಲಾಭ ಆಯ್ತಾ? ಲಾಭ ಆಯ್ತು ಸರ್. ಯಾವ್ದ್ರಾಗ ಲಾಭ? ಮೆಣಸಿನಕಾಯಿ ಆಗೋ ಅಥವಾ ಹತ್ತೆಗೆ ಲಾಭ ಆಯ್ತು ಸರ್. ಮೆಣಸಿನಕಾಯಿ ಹೋದ ವರ್ಷ 16,000 17,000 ಇತ್ತು ಸರ್ ಮೆಣಸಿನಕಾಯಿ ಕ್ವಿಂಟಲ್ಗೆ. ಪೂರಾ ಡೌನ್ ಆಯ್ತು ಸರ್. 30-40 ಸಾವಿರ ರೂಪಾಯಿ ಹೋಗ್ತದ ಅದು. ಹಂಗಿದ್ರೆ ನಿಮ್ಗೆ ಲಾಭ ಆಗ್ತದ. ಈಗ ಅದು ಮೆಣಸಿನಕಾಯಿ ಅಂದ್ರೆ
ಖರ್ಚು ಜಾಸ್ತಿ ಸರ್. ಅದು ಸಣ್ಣ ಕೂಸು ಹೆಂಗ ಜೋಪಾನ ಮಾಡ್ತೀವಿ ಹಂಗ ಜೋಪಾನ ಹೌದು ಹೌದು ಮಾಡ್ಬೇಕು. ಹೌದು ಹೌದು. ಹಂಗಾಗಿ ಮುಂಜಾನೆ 5 ಗಂಟೆಗೆ ಹೋಗ್ಬೇಕು ಸರ್ ಹೊಲಕ್ಕ. ಅದಕ್ಕೆ ಏನು ಹುಳು ಬಿದ್ದದ ಏನ್ ಬಿದ್ದದ ಅಂತ ರಿಸಲ್ಟ್ ದಿನ ನೋಡ್ಬೇಕು. ಅದು ಮೆಣಸಿನಕಾಯಿಗೆ ಒಂದೇ ದಿವಸ ಬಿಟ್ರೆ ಎಲ್ಲ ಬೂದ ರೋಗ ಬರ್ತದ. ಅದಕ್ಕ ಏನೇನ್ ರೋಗಗಳು ನಿಮ್ಗ ಈ ಮೆಣಸಿನಕಾಯಿ ಜಾಸ್ತಿ ರೋಗಗಳು ಏನ್ ಬರ್ತಾವ? ಅದೇ ಸರ್, ಬೂದ ರೋಗ, ಹುಳ ಅಂದ್ರೆ ಸಣ್ಣಗ ಬರ್ತಾವ ಸರ್. ಅದು ನುಸಿ ಹುಳದಂಗ. ಆ ಟೈಮ್ ಕ್ಲೈಮೇಟ್ ಚೇಂಜ್ ಆದಾಗ ಅದು ಗಿಡ ಮುದುರ್ಕೊಂಡು ಹೋಗೋದು. ಕ್ಲೈಮೇಟ್ ಚೇಂಜ್ ಆದಾಗೆಲ್ಲ ಆ ರೋಗಗಳು ಅಟ್ಯಾಕ್ ಆಗುತ್ತಾವ ಅದಕ್ಕ ಮೆಣಸಿನಕಾಯಿಗೆ. ಹತ್ತಿದ್ದಂಗಲ್ಲ ಅದು ಬಹಳ ಇಂಪಾರ್ಟೆಂಟ್. ಅದು ಮೆಣಸಿನಕಾಯಿಗೆ ಅಂದ್ರೆ ದಿನ ರಿಸಲ್ಟ್ ನೋಡ್ಬೇಕು. 1 ವಾರದಾಗ 3 ಸಲ ಎಣ್ಣೆ ಹೊಡಿಬೇಕು ಅದಕ್ಕ. ಮೆಣಸಿನಕಾಯಿ ಅಷ್ಟು ಕಾಸ್ಟ್ಲಿ ಮಾಡಿದ್ರೆ ಇನ್ನ ಅಷ್ಟು ಇಳುವರೆಗೆ ಬರ್ತದ. ಅದು ದಿನಾಲ್ ರಿಸಲ್ಟ್ ನೋಡ್ಬೇಕು ಸರ್. ಅದ್ರಾಗ ದಿನ ಹೊಲಕ್ ಹೋಗ್ಬೇಕು. ಹೋಗ 5 ಗಂಟೆ ಮೆಣಸಿನಕಾಯಿ ಇಟ್ಟು ಊರಿಗೆ ಹೋಗಿ ನಡೆಯಂಗಿಲ್ಲ ಎಲ್ಲ ಹೋಗ್ಬಿಡ್ತಾವ ಸರ್. ಅದು 2 ದಿನ ಬಿಟ್ರೆ ಆಯ್ತು ಹೊಲ ಎಲ್ಲ ಕೆಟ್ಟೋಗ್ತದ. ಈಗ ನಿಮ್ಮ ಊರಲ್ಲಿ ಜಾಸ್ತಿ ಬೆಳೆ ಯಾವ್ದು ಬೆಳೆ? ಹತ್ತಿ ಶೇಂಗಾ. ಹೋದ್ ಬಾರಿ 4 ಎಕರೆ ಹಾಕಿದ್ದಿ. ಎಷ್ಟು ಕ್ವಿಂಟಲ್ ಬೆಳೆದಿ ಮೆಣಸಿನಕಾಯಿ? 15 ಕ್ವಿಂಟಲ್ ಬಂದ ಸರ್. ಅದ್ರದ್ದು ಏನಾದ್ರು ಲಾಭ ಆಯ್ತು ನಷ್ಟ? ರೇಟ್ದಾಗ ಲಾಸ್ ಆದ. ಇಳುವರಿ ಚಲೋ ಬಂದದ. ರೇಟ್ದಾಗ ಕಡಿಮೆ ಆಯ್ತು. ಏನ್ ಮಾರಿದ್ರಿ? ಮಾರಿಬಿಟ್ರ? ಮಾರಿದ್ವಿ. ಯಾಕಂದ್ರೆ ಕೆಲವು ರೈತರು ಇನ್ನೂ ಗೋಡನ್ನ ಗಿಟ್ಟಿ ಹೌದ್ರೆ ಲಾಭ ಬರ್ತದ ಅಂತ ಇಡ್ತಾರ ಸರ್. ನಾವು ಬಡವರು ಇನ್ನೇನ್ ಇಡ್ತೀವಿ, ಸಾಲ ಆಗಿರ್ತಾವ. ಈಗ ತಂದೆ ಮೇಂಟೆನ್ಸ್ ಮಾಡ್ಬೇಕು ಸರ್. ನಾವಂತ ಇದ್ದಾರಲ್ಲ ಬಡವ್ರ ಇದ್ದಂಗ ಎಲ್ಲಿಂದ ಇದ್ದವ್ರಾದ್ರೆ ಹಂಗ ಮೇಂಟೆನ್ಸ್ ಮಾಡಿ ಗೋಡಾಮ್ನಾಗ ಏಸಿನಾಗ ಇಡ್ತಾರ ಸರ್. ಲಾಭ ಇಡ್ತಾರ ಸರ್. ನಾವಂತ ಇಡಕ್ ಆಗಲ್ಲ ಸರ್. ಹೆಂಗ ಏನ್ ಎಷ್ಟು ಲಾಸ್ ಆದ್ರಿ? ಏನು ಹೆಂಗ ಲೆಕ್ಕ ಹಾಕಿದ್ರಿ? 2 ಲಕ್ಷ ಲಾಸ್ ಆಗಿರ್ತೀವಿ ಸರ್. ಎಷ್ಟು? 4 ಎಕರೆಗೆ? 4 ಎಕರೆ. ಖರ್ಚು ಮಾಡಿ ಎಲ್ಲ ಏನು ಬರ್ಲಿಲ್ಲ? 2 ಲಕ್ಷ ಲಾಸು. ಹತ್ತಿ ಚಲೋ ಬಂದ ಸರ್. ಎಷ್ಟು ಬಂದಿತ್ತು ಹೋದ್ ಸಲ? 4 ಲಕ್ಷ ಉಳಿತೀವಿ ಸರ್. ಅಂದ್ರೆ ಅದರಲ್ಲಿ ಇದು ಐತೆ, ಅದ್ರಲ್ಲಿ ಬಂತು 2 ಲಕ್ಷ. ನೀವು ಮೆಣಸಿನಕಾಯಿ ಲಾಸ್. ಮೆಣಸಿನಕಾಯಿ 1.5 ಎಕರೆ ಹಾಕಿರಿ? ಕಡಿಮೆ ಹಾಕಿವಿ ಸರ್. ಹೋದರ್ಸ ಲಾಸ್ ಆಗಿದ್ದಕ್ಕೆ ನೋಡಮಂತ ಕಡಿಮೆ ಹಾಕಿವಿ ಸರ್. ಆದ್ರೆ ಅದಕ್ಕಾಗ್ಲಿ ಹೋದ್ ಸಲ ಹಾಕಿದ್ದು ತಳಿ ಜಾಸ್ತಿ ಹಾಕಿದ್ದೀವಿ ಸರ್. ಲಾಸ್ ಬಂತಲ್ಲ. ಹೋದ್ ಸಲ ಮೆಣಸಿನಕಾಯಿ ಯಾವ್ದು ಗುಂಟೂರು ಬ್ಯಾಡಿಗೆ ಆತರ ಹಾಕಿರ್ತೀರಿ? ಈ ಸಲ ಯಾವ್ದು ಹಾಕಿರಿ? ಇದೇ ಸೇಮ್ ರಿಜೆಂಟೇ ಹಾಕಿವಿ ಸರ್. ಬ್ಯಾಡಿಗೆನಾ? ಬ್ಯಾಡಿಗೆ ಸರ್. ಎಲ್ಲಿ ಮಾರಿದ್ರಿ ಹೋದ್ ಸಲ ನೀವು? ಸಿನ್ನೂರ್ ಹಾಕಿದ್ದೀವಿ. ಸಿನ್ನೂರ್ ಹಾಕಿದ್ರಿ. ಇಲ್ಲಿ ನಮ್ಮ ರಾಯಚೂರಲ್ಲಿ ಮಾರ್ಕೆಟ್ ಏನಿಲ್ಲ? ಐತಿ ಸರ್. ಇಲ್ಲಿ ಅಷ್ಟೊಂದು ಪರಿಚಯ ಇಲ್ಲಲ್ಲ. ಮೊನ್ನೆ ಹೋದರ್ಸ ಚಾಲಾಗ್ಯದ ಸರ್ ಇಲ್ಲಿ ಅಂತ. ರಾಯಚೂರಾಗೆ ಹೋದರ್ಸ ಚಾಲಾಗಿದ್ದು. ಮತ್ತೆ 2-3 ವರ್ಷಗಳಿಂದ ಬಂದಿತ್ತು ಸರ್ ಇಲ್ಲಿ. ಎಲ್ಲಿ ಹತ್ತೊಂದೇ ಮಾರಾಟ ಚಾಲಾಗಿತ್ತು ಸರ್. ಇಲ್ಲಂತ ಎಲ್ಲ ಹೋದರ್ ಚಾಲಾಗೆ ಸರ್. ಆದ್ರಿಗಿನ ಅಲ್ಲಿಂದ ಎಲ್ಲ ಪರಿಚಯ ಇರಲ್ಲ, ಅಲ್ಲಿಗೆ ಮಾರ್ತೀವಿ ಸರ್. ಈ ವರ್ಷ ನಿಮ್ಗೆ ಯಾವ್ದು ಬೆಳೆ ಚಲೋ ಆದ್ರಿ ಅಂತ ಹೇಳ್ತೀರಿ? ಮೆಣಸಿನಕಾಯಿ ಏನಪ್ಪ, ಮೆಣಸಿನಕಾಯಿ ಚಲೋ ಬರ್ಬೋದು. ರೇಟ್ಗಿನ ಜಂಪ್ ಆಗದ ಕಾನ್ಫಿಡೆಂಟ್ ಅಂತ ಹೇಳ್ಯಾರ ಸರ್. ವಿಶ್ವಾಸ ಅದ ರೇಟ್ ಆತದ? ಕನ್ಫರ್ಮ್ ಅದ ಸರ್. ಈ ವರ್ಷ ಜನರಿಗಿನ ಅಲ್ಲಿ ಯಾರು ಹಾಕಿಲ್ಲ. ಕಡಿಮೆ ಪೂರ ಇಲ್ಲ. ಉಡುಮ್ಗಲ್ ಇಲ್ಲ, ಮರ್ಚಟ್ಟಾಳ ಇಲ್ಲ, ಕಡಿಮೆ ಸರ್ ಪೂರ. ಈಗ ನಿಮ್ಮಂಗ 4 ಎಕರೆ ಹಾಕಿದ್ರೆ 1 ಎಕರೆ ಹಾಕ್ಯಾರ ಬಿಟ್ಟಿಲ್ಲ. ಒಬ್ಬರಂತ ಪೂರ 100ಕ್ಕ 10% ಹಾಕ್ಯಾರ. 90% ಹತ್ತೇ ಇಟ್ಟಾರ ಜಾಸ್ತಿ. ಅದಂದ್ರೆ ಇಳುವರಿ ಜಾಸ್ತಿ ಅಲ್ಲ, ಖರ್ಚು ಕಡಿಮೆ. 3 ಸಾಲ 2 ಸಾಲ ಗೊಬ್ಬರ ಬೆಳಿತೀವಿ. 7 ಸಾಲ ಎಣ್ಣೆ ಹೊಡ್ತೀವಿ ಹತ್ತಿಗೆ ಆದ್ರೆ. ಇದು ಮೆಣಸಿನಕಾಯಿ ಅಂದ್ರೆ ಹೊಡೆದು. ಎಲ್ಲಿವರೆಗೆ ಮೆಣಸಿನಕಾಯಿ ನಿಮ್ಗೆ ಎಲ್ಲಿವರೆಗೆ ಬರ್ತದ? ಕಾಯಿ ಸೆಟ್ಟಿಂಗ್ ಆಗುತ್ತಾವ ಸರ್. ಯಾವಾಗ ಆಗ್ತಾವ ನಿಮ್ಗೆ ಗೊತ್ತಿದ್ದಂಗೆ? ಯಾವಾಗ ಬಿತ್ತತ್ರಿ ಮೆಣಸಿನಕಾಯಿ? ಮತ್ತೆ ಯಾವಾಗ ಆಗ್ತಾವ? ನಾಗರಾಮ ಶಾಲೆದಾಗ ಮೆಣಸಿನ ತೋಟ ನಾರಿಸ್ತೀವಿ. ಮತ್ತೆ ಉಗಾದಿ ಬರ್ತದ ಸರ್. ಉಗಾದಿ ಟೈಮ್ ತಾಗ ಫಲ ನಿಂದ್ರಿಸ್ಬೇಕು. ಅಷ್ಟ್ರೊಳಗೆ ನಿಲ್ಬೇಕು. ಅಂದ್ರೆ ಚಳಿಗಾಲ ಹೋಗಷ್ಟಿಗೆ ಫಲ ನಿಂದ್ರಬೇಕು. ಮ್ಯಾಕ್ಸಿಮಮ್ ಅದಕ್ಕ ಒಂದು 70-90 ಕಾಯಿ ಇಡ್ಬೇಕು ಮೆಣಸಿನಕಾಯಿ. ಅದಕ್ಕ 3 ಫೀಟ್ಲಿಂದ 4 ಫೀಟ್ ಇರ್ಬೇಕು. ಈಗ ನಿಮ್ಮಲ್ಲಿ ನೀರು, ಈಗ ನೀವು ಹೇಳಿದ್ರೆ ಬೋರ್ ಇಲ್ಲ ಏನಿಲ್ಲ, ಮೆಣಸಿನಕಾಯಿ ಹೆಂಗ್ ಬೆಳೆಸ್ತೀರಿ? ಮತ್ತೆ ಮಳೆಗೆ ಸರ್. ನಾವು ಮಳೆಗೆ ಆದಷ್ಟು ಇರ್ತಾವ. ಮತ್ತೆ ಫಲ ಅಂತ ಇಡ್ತಾವ ಸರ್. ಅವ್ರು 100 ಕಾಯಿ ಇಟ್ಟಿದ್ರೆ ನಮ್ಮಲ್ಲಿ ಒಂದು 50 ಕಾಯಿ ಇಲ್ಲಪ್ಪ ಮಳೆಗಾಳಿಗೆ ಸಾಕಪ್ಪ. ನಮ್ ಬಯಲು ಭೂಮಿ ಈಗ ಮರ್ಚಟ್ಟಾಳು, ಉಡುಮ್ಗಲ್, ಕಾನ್ಪುರ ಮಳೆಗೆ. ಮತ್ತೆ ಕೆನಾಲ್ ನೀರು ಬರ್ತಾವ. ಒಂದು ಟೈಮ್ 2 ಟೈಮ್ ಬರ್ತಾವ, ಬಂದಾಗ್ಬಿಡ್ತಾವ. ಕೆನಾಲ್ಗಿನ ಕಾಲುವಿಲ್ಲ? ಇಲ್ಲ ಐತೆ ಸರ್. ನೀರೇನ್ ಬರಂಗಿಲ್ಲ. ಎಲ್ಲಿಂದ ಬರ್ಬೇಕು ನಿಮ್ಗೆ ನೀರಲ್ಲಿ? ನಮ್ಗ ಅಲ್ಲಿಂದ ಬರ್ಬೇಕು ಸರ್. 7 ಮೈಲ್ ಇಂದ ಬರ್ಬೇಕು ಸರ್. 7 ಮೈಲಿಂದ ಬರ್ಬೇಕು. ಬೆಳಿ ಚಲೋ ಅದ ಅಂತ ಹೇಳ್ತಿದ್ರಿ. ಅಂದ್ರೆ ಚಲೋ ಅಂದ್ರೇನು ಒಂದ್ ಸ್ವಲ್ಪ ಕೊಳ್ತಾವ? ಅದ್ರಿಗೇನು ಲಾಸ್. ಈ ವರ್ಷ ಅಂತ ಲಾಸ್ ಸರ್. 3 ಸಾಲ ಗೊಬ್ಬರ ಬಿತ್ತಿವಿ. ಒಂದು 10-12 ಸಾಲ ಎಣ್ಣೆ ಹೊಡೆದಿವಿ ಸರ್. 1 ಎಕರೆಗೆ ಎಷ್ಟು ಖರ್ಚು ಮಾಡಿರಿ ಈಗ ನಿಮ್ಮ? 1 ಎಕರೆಗೆ ಒಂದು 20,000 ರೂಪಾಯಿ ಖರ್ಚು ಮಾಡಿದ್ವಿ. ಖರ್ಚಾಗ್ಯದ. ಹೋದ ವರ್ಷ ಎಷ್ಟು ಖರ್ಚು ಮಾಡಿದ್ವಿ? ಒಂದು 15,000 ರೂಪಾಯಿ ಹೋದ ವರ್ಷ. ಈ ಸಲ ಜಾಸ್ತಿ 5,000 ರೂಪಾಯಿ ಜಾಸ್ತಿ ಇಟ್ಟಿವಿ. ಯಾಕಾಗ್ಯದ?
ಯಾಕಂದ್ರೆ ಮಳೆಗಾಲ ಫಸ್ಟ್ ಟೈಮ್ ಬೀಜ ಇಟ್ಟಿದ್ವಿ ಸರ್, ಆವಾಗ ಮಳೆ ಕಡಿಮೆ ಇತ್ತು ಸರ್. ಎಷ್ಟು ಒಂದು 4 ಫೀಟ್ ಹೈಟ್ ಬಂದ್ಮೇಲೆ ಮಳೆ ಚಾಲ ಹತ್ತಿಗೆ ಬಿಡ್ತು. ಹಂಗಾಗಿ ಜಾಸ್ತಿ ಆಯ್ತು. ಕಸ ತೆಗಿಯಕ, ಕುಂಟೆ ಹೊಡ್ಯಾಕ ಡಬಲ್ ಕೆಲಸ ಆಯ್ತು ಸರ್. ಎತ್ತುಗಳವ ಸರ್, ಎತ್ತುಗಳು ಇಟ್ಕೊಂಡಿರಿ? ಎರಡು ಎತ್ತಾವ. ನಿಮ್ಮ ಒಕ್ಕಲ್ತನಕ 2 ಎತ್ತು ಸಾಲ್ತಾವ? ಯಾರಾದ್ರೂ ಬಾಡಿಗೆ? ಇಲ್ಲ ಸರ್, ನಮ್ಮ ಎತ್ತು 10 ಎಕರೆ ದಿನ ಹೊಡೆದು ಒಂದು 3-4 ದಿವಸ ಆಗೋಯ್ತು ಸರ್. 3 ದಿವಸ ಅಂದ್ರೆ 3 ಎಕರೆ ಅಂದ್ರಗಿನ 3 ದಿವಸಕ್ಕೆ 9 ಎಕರೆ ಮಾಡ್ತೀವಿ. ಈಗ ನಿಮ್ಗೆ ಹತ್ತಿ ಈಗ ಬಿಡಿಸಿರಿ? ಹತ್ತಿ ಬಿಡಿಸಕತ್ತೀವಿ ಸರ್. ಅಂದ್ರೆ ಎಷ್ಟು ಈಗ ಮತ್ತೆ ಮಾಡಾಗ್ಯದ? ಈಗ ಇವತ್ತು ಕೂಲಿ ಅವ್ರು ಬಂದಿದ್ರು, ಕೆಜಿ ಲೆಕ್ಕ ಅಂದ್ರೆ ನಾವು ಲಾಸ್ ಆಗ್ತೀವಿ. ಅದೇ ಎಲ್ಲ ಮಳೆ ಬಂದಿರ್ತದ, ತೂಕ ಜಾಸ್ತಿ ಇರ್ತದ, ಹಂಗಾಗಿ ಇವತ್ತು ಬಂದ್ ಮಾಡಿವಿ ಸರ್. ಹತ್ತಿ ಎಲ್ಲರೂ ಬಾಳ ಹಾಕ್ಯಾರ ಈ ಸಲ. ನೋಡ್ತೀನಿ ಎಲ್ಲ ಊರುಗಳಾಗ ಹತ್ತಿ ಜಾಸ್ತಿ ಅದ, ಮೆಣಸಿನಕಾಯಿ ಕಡಿಮೆ ಅದ, ತೊಗರಿ ಇಲ್ಲ, ಸಜ್ಜಿ ಇಲ್ಲ. ಈಗ ಹತ್ತಿ ಜಾಸ್ತಿ ಇರೋದ್ರಿಂದ ಕೂಲಿಯರ್ ಸಮಸ್ಯೆ ಆಗ್ಯದ ಅಂತ ನನಗೆ ಹೇಳ್ತಿರ್ತಾರೆ ರೈತರು. ಏನ್ ಅಂತೀರಿ? ಹೌದು ಸರ್, ಕೂಲಿ ಜಾಸ್ತಿ, ಈಗ ಸಮಸ್ಯೆ ಜಾಸ್ತಿ ಆಯ್ತು ಸರ್. ಈಗ 15 ರೂಪಾಯಿ 16 ರೂಪಾಯಿ 1 ಕೆಜಿ ಬಿಡ್ಸಕ್ ಅವ್ರಿಗೆ. ಅವ್ರನ್ನ ಕರ್ಕೊಂಡ್ ಬರೋದು ಎಲ್ಲ ಹೋಗೋದು ಅವ್ರ ಖರ್ಚು? ನಮ್ ಖರ್ಚೆ ಆಟೋ ಕಿರಾಯ ಸಪರೇಟ್ ಕೊಡ್ಬೇಕು, 2,000 ರೂಪಾಯಿ ಆಟೋ ಕಿರಾಯ. ಅವ್ರಿಗೆ 1 ಕೆಜಿಗೆ 15-16 ರೂಪಾಯಿ ಕೊಡ್ಬೇಕು. ಎಷ್ಟು ಬಿಡಿಸ್ತಾರ ಅವ್ರು? 1 ಕ್ವಿಂಟಲ್ 5 ಬಿಡ್ಸಾರ. ಹತ್ತಿ ಬಾಳ ಹೊಡೆದ ಜಗ್ಗಿ ಹೊಡೆದ್ರೆ, ಕಡಿಮೆ ಹೊಡೆದ್ರಿಗಿನ ಒಂದು 80-90 ಕೆಜಿ ಅಂತ ಬರಬರ ಆರಿಸ್ತಾರಲ್ಲ ಕಂಪಲ್ಸರಿ. ಅಂದ್ರೆ ಈಗ ನಿಮ್ಗೆ ಕೂಲಿ ಮಾಡೋದು ಉಳಿತಾಯನಾ ಅಥವಾ ಇದು ಉಳಿತಾಯನ? ಇದೇ ಕೂಲಿ ಮಾಡೋದು ಉಳಿತಾಯ ಸರ್. ಬರ್ತಾರ ಮಂದಿ? ಈಗ ಬರಂಗಿಲ್ಲ ಸರ್. ಈಗ ಕೆಜಿ ಲೆಕ್ಕ ಅಂದ್ರೆ ರೇಟ್ ಜಾಸ್ತಿ ಅಲ್ಲ, ಅವ್ರು ನಮ್ಗೆ ಜಾಸ್ತಿ ಉಳಿತಾಯ ಅಂತ ಅವ್ರು ಕೆಜಿ ಲೆಕ್ಕ ಆರಿಸ್ತಾರೆ ಸರ್. ಕೆಜಿ ಲೆಕ್ಕ ಓಡಿ ಬಿಡ್ತಾರೆ. ಈಗ 1 ಎಕರೆಗೆ ಸರ್ ನಾನು ಹೋದ್ ಸಲ ಇಷ್ಟು 20 ಕ್ವಿಂಟಲ್ ಬಂದಿತ್ತು. ಈ ಸಲ ನಿಮ್ಮ ಹೊಲ ಈಗ ನಿಮ್ಮ ಈ ಹೊಲ ಎಷ್ಟು ಬರ್ಬೋದು ಈ ವರ್ಷ? ಈ ವರ್ಷ 10-12 ಕ್ವಿಂಟಲ್ ತಾನೇ ಬರ್ಬೋದು. ಲಾಸ್ ಆಗ್ತದ? ಲಾಸ್ ಆಗ್ತದ ಸರ್. ಖರ್ಚು ಜಾಸ್ತಿ ಆಗ್ಯದ. ಮತ್ತೆ ಹೋದ ವರ್ಷ 1 ಕೆಜಿ 10 ರೂಪಾಯಿ ಇತ್ತು ಸರ್. ಈ ವರ್ಷ 6 ರೂಪಾಯಿ ಜಾಸ್ತಿ ಆಗ್ಯದ ಸರ್. 16 ರೂಪಾಯಿ, 15-16 ರೂಪಾಯಿ. ಈಗ ಸಮಾಜ ನಿರ್ವೇ ಇಲ್ಲ. ಈ ಮಳೆ ಬಂದ್ರೆ ಆ ಮಳೆಗೆ ಹೊಡೆದಿರ್ತದ, ಅತ್ಯಂತ ಕೆಳಗ್ ಬೀಳ್ತದ ಸರ್. ಮಳೆಗೆ ಹೊಡೆದಿದ್ದು ಹೆಂಗಿರ್ತದ ಸರ್? ಅದು ಮಳೆ ಬಂತಂದ್ರೆ ಸೋರ್ ಬಿಡ್ತದ, ಕೆಳಗ್ ಬೀಳ್ತದ, ಮಳೆಗೆ ಬರ್ತದ ಸರ್. ಅದು ಮತ್ತೆ ಲಾಸ್ ಅಲ್ಲ ಸರ್ ರೈತ. ಮತ್ತೆ ನಿರ್ವೇ ಇಲ್ಲ. 16 ರೂಪಾಯಿ ಅಂದ್ರೆ ಕೊಡ್ಬೇಕು ಅವ್ರಿಗೆ. ನಿರ್ವೇ ಇಲ್ಲ ಸರ್. ಅರ್ಧ ಅವ್ರಿಗೆ ಹೋಗ್ಲಿ, ಅರ್ಧ ನಮ್ಗೆ ಹೋಗ್ಲಿ. ಮತ್ತೆ ಏನ್ ಮಾಡಕತ್ತದ? ಹೊಲಗಂತ ಬಿಡಕ್ ಆಗಲ್ಲ ಸರ್. ಅಂದ್ರೆ ಈ ಲಾಸ್ ಗಳನ್ನ ತಟ್ಕೊಳ್ಬೇಕಂದ್ರೆ ಬೇರೆ ಬೇರೆ ಬೆಳೆಗಳನ್ನ ಹಾಕ್ಬೇಕು. ಯಾಕೆ ಹಾಕಕ್ ಆಗೋದಿಲ್ಲ ನಿಮ್ಗೆ? ಹೌದು ಸರ್, ಬೇರೆದೇ. ಈಗ ತೊಗರಿ ಹಾಕ್ತಿವಿ ಸರ್. ತೊಗರಿ ಅದು ರೇಟ್ ಕಡಿಮೆ ಸರ್. 7,000 ರೂಪಾಯಿ, 5,500-6,500 ಇರುತ್ತೆ ಸರ್. ಈಗ ಹತ್ತಿನೂ ಹಂಗೆ ಎಷ್ಟು? ಹೌದು ಸರ್, ಅದು ತೊಗರಿ ಕಡಿಮೆ, ಇಳುವರಿ ಕಡಿಮೆ ಬರುತ್ತೆ ಸರ್. ಹಂಗಾಗಿ ಈಗ ನಾವು 2.5 ಫೀಟ್ ಇಡ್ತೀವಿ ಒಂದು ಸಾಲಿಗೆ. ಅದು ತೊಗರಿಗೆ ಮ್ಯಾಕ್ಸಿಮಮ್ ಒಂದು 3-3.5 ಫೀಟ್ ಇಡಬೇಕು. 4 ಫೀಟ್ ಇರ್ಬೇಕು ಸರ್. 4 ಫೀಟ್ ಅಗಲ ಇರ್ಬೇಕು ಸರ್. ಹೈಟ್ ಹೋದ್ಮೇಲೆ ಎಲ್ಲ ಕಲಿಸ್ಕೊಂಡ್ ಬಿಡ್ತದ ಅದು. ಹಂಗಾಗಿ ದೂರ ಇದ್ರೆ ಅದು ಫಲ ಇಡಕ್ಕಿನ ಚಾನ್ಸಸ್ ಇರ್ತದ. ಗಾಳಿ ಆಡ್ಬೇಕು ಅದಕ್ಕ. ಹಂಗಾದ್ರೆ ತೊಗರಿಗೆ ದೂರ ಇರ್ಬೇಕು ಸರ್ ಅದಕ್ಕ. ಹಂಗಾಗಿ ಅದು ಕಡಿಮೆ ಇಳುವರೆಗೆ ಕಡಿಮೆ ಆಯ್ತದಕ್ಕೆ ಅದು ತೊಗರಿ ಹಾಕಂಗಿಲ್ಲ ಸರ್. ನೀವು ಹತ್ತಿ ಮತ್ತೆ ಮೆಣಸಿನಕಾಯಿ ನಿಮ್ಮೂರಲ್ಲಿ ಮ್ಯಾಕ್ಸಿಮಮ್ ನಾನು ನೋಡ್ತಿದ್ದೆ ಯಾವೇ ಜಾಸ್ತಿ ಬೆಳಿತೀರಿ? ಹತ್ತೆ ಜಾಸ್ತಿ. ಸ್ವಲ್ಪ ಅಂದ್ರೆ ಬೇಸಿಗೆ ಬಂತಂದ್ರೆ ನಿಮ್ ಇಲ್ಲ, ಕೆರೆಗಿರು ತುಂಬ್ರೆ ಕವಳಿಗೆ ಹಾಕ್ತಿವಿ ಸರ್. ಹಾಕ್ತಿರ? ನಿಮ್ದು ಏನಾದ್ರು ಕವಳಿ ಆದ? ನಿಮ್ದು ಏನಾದ್ರು ಒಂದಿಷ್ಟು? ಏನಿಲ್ಲ ಸರ್. ಪೂರ್ತಿ ಏನಿಲ್ಲ ಸರ್. ಲೀಸ್ಗೆ ಹಾಕ್ತಂತೀವಿ ಸರ್. ಲೀಸ್ಗೆ ಹಾಕಂತೀವಿ? ಲೀಸ್ಗೆ ಮತ್ತೆ ಉಣಕಂತ ಭತ್ತಕ್ಕಾಗಿ ನೀವು ಒಂದಿಷ್ಟು 1 ಎಕರೆ 2 ಎಕರೆ ಲೀಸ್ಗೆ ಮಾಡ್ತೀವಿ ಸರ್. ಲೀಸಿಗೆ ಮಾಡ್ತೀವಿ. ಅದೇ ಕೆರೆಗಿರು ತುಂಬಿದ್ರೆ ಮಳೆ ಜಾಸ್ತಿ ಆಗಿ ಈ ವರ್ಷ ಹಾಕ್ತಿವಿ ಸರ್. ಚಲೋ ತುಂಬೆ ಅವ ಸರ್. ಹಾಕ್ತಿವಿ. ಬೇಸಿಗೆ ಕಾಲ ಹಾಕ್ತಿವಿ ಸರ್. ನಾಟಕ ಯಾರ ಹೊಲ ಅವ್ರಿಗೆ ಆಗ್ಬಿಟ್ಟದ. ಯಾರ ಹೊಲ ಅವ್ರು ಕೂಲಿ ಮಾಡಕ ಅವ್ರ ಕೆಲಸ ಅವ್ರು ಮಾಡ್ಕೊಂಬಕ್ ಸರಿ ಹೋಗ್ಯಾರ. ನಿಮ್ಮನೆ ನೀವ್ ಎಷ್ಟು ಮಂದಿ ಇದ್ದೀರಿ? ನಾವ್ ಇಬ್ರೇ ಸರ್, ಗಂಡ ಹೆಂಡತಿ ಇಬ್ರೇ ಮಾಡ್ಬೇಕು. ಈಗ ಅಷ್ಟ್ ಎಕರೆ ಇಬ್ರು ಮಾಡಕ್ ಆಗಂಗಿಲ್ಲ. ಕೂಲೇ ಇರ್ಬೇಕು ಸರ್. ಮಾಡೇ ನಿರ್ವೇ ಇಲ್ಲ ಸರ್. ಈಗ ಬಂದಾರ ಸರ್, ಒಂದ್ 20 ಜನ ಹೋಗ್ಯಾರ ಸರ್ ಕೂಲಿಯಾಕ. ನಿರ್ವೇ ಇಲ್ಲ. 15 ರೂಪಾಯಿ ಅಂದ್ರೆ ಕೊಟ್ಬಿಟ್ಟಿನಿ ಸರ್. ಯಾರೇ ಸಾಕ ಹತ್ತಾರ ಸರ್. 15 ರೂಪಾಯಿ, 1 ರೂಪಾಯಿ ಕಡಿಮೆ ಮಾಡ್ಯಾರ. ನಿನ್ನೆ 16 ರೂಪಾಯಿ ಲೆಕ್ಕ ಆರಿಸಿದ್ರು ಸರ್. ಇವತ್ತು ಮಳೆ ಬೀರೋದ್ರಿಂದ ಒಟ್ಟಾರೆ ಈ ಕಲ್ತನ ಹೆಂಗದಂತೀರಿ ನೀವು? ನಿಮ್ಮ ಅನುಭವದ ಪ್ರಕಾರ ಕೃಷಿ ಲಾಭ ಅದೋ ಲಾಸ್ ಅದೋ ನಷ್ಟ ಅದ ಹೆಂಗೆ? ಬಡವ ಲಾಸ್ ಅದ ಸರ್ ಈ ಲೆಕ್ಕದಾಗ. ಅಂದ್ರೆ ಬಡವ್ರದ್ದು ಏನಾಯ್ತು ಸರ್? ಬಡವ್ರದಂತೆ ಏನೇನೇ ಇಲ್ಲ ಸರ್. ಈಗ ಯಾವ್ದನ್ನ ಲಾಭ ಮಾಡಕ್ ಹೋಗಂಬೇಕಂದ್ರೆ ಲಾಸ್ ಆಗ್ತಿವೆ. ಈಗ ಹತ್ತಿ ಹೋದ ವರ್ಷ ಚಲೋ ಬಂತು, ಈ ವರ್ಷ ಅಂತ ಲಾಸ್. ಮತ್ತೆ ಮೆಣಸಿನಕಾಯಿ ಅಂದ್ರೆ ಹೋದ ವರ್ಷ ಲಾಸ್ ಆಯ್ತು, ಈ ವರ್ಷ ಚಲೋ ಬಂದದ. ರೇಟ್ ಕನ್ಫರ್ಮ್ ಅಂತ ಕಾನ್ಫಿಡೆಂಟ್ ಗ್ಯಾರಂಟಿ ಆದ ಹೇಳಕ್ ಬರಂಗಿಲ್ಲ ಸರ್. ಅದು ಬ್ಯಾಟ್ರಿ ಇದ್ದಂಗ ಅದು.
ಒಟ್ಟಾರೆ ಒಕ್ಕಲ್ತನ ಈ ವರ್ಷ ನಿಮ್ಗೆ ಹೆಂಗ್ ಅನಿಸ್ತದ? ಲಾಭದಾಯಕ ಅನಿಸ್ತದೋ, ನಷ್ಟ ಅನಿಸ್ತದೋ, ಹೆಂಗೆ ಏನ್ ಅನಿಸ್ತದ? ಇಲ್ಲ ನಷ್ಟ ಸರ್. ಮತ್ತೆ ಹೋದ ವರ್ಷ 20 ಕ್ವಿಂಟಲಲ್ಲಿ, ಈ ವರ್ಷ 10 ಕ್ವಿಂಟಲಲ್ಲಿ 12 ಕ್ವಿಂಟಲ್ ಬಂದ್ರೆ 8 ಕ್ವಿಂಟಲ್ ಲಾಸ್ ಆಗ್ತೀವಿ ಸರ್. ಒಕ್ಕಲ್ತನ ಹೆಂಗ್ ಮಾಡ್ಬೇಕಂತ ಹೇಳ್ತೀರಿ? ಮತ್ತೆ ಈಗ ಒಕ್ಕಲ್ತನ ಲಾಭದಾಯಕ ಮಾಡ್ಬೇಕು ಅಂತಂದ್ರೆ ಸರ್ಕಾರದ ಅನೇಕ ಸ್ಕೀಮ್ಗಳವ. ಹೌದು ಸರ್. ನೀವು ಅಗ್ರಿಕಲ್ಚರ್ ಇಲ್ಲೇ ಕೃಷಿ ವಿಶ್ವವಿದ್ಯಾಲಯ ನೋಡಿನಿ ಸರ್. ನೀವು ಅಲ್ಲಿ ಏನಾದ್ರು ಈ ಭಾಗದಾಗ ಬೆಳೆಯುವಂತ ಬೇರೆ ಬೇರೆ ಬೆಳೆಗಳು ನಮ್ಮ ಅವಗನಕ್ಕೆ ಸಂಬಂಧಪಟ್ಟಂಗ ಹಂಗ್ ಬರ್ತಾರೆ, ಯಾವತ್ತಾದ್ರೂ ಹೋಗಿ ಕೇಳ್ತೀರಿ? ನೀವು ಕೇಳ್ತೀವಿ ಸರ್, ಅವಾಗ ಓದ್ತೀವಿ ಸರ್. ನಾನಿನ್ನು ಹೋಗಿರ್ತೀನಿ ಕೃಷಿ ವಿದ್ಯಾಲಯಕ್ಕಂತ ಹೋಗಿನಿ ಸರ್. ನಾನು ಕೇಳ್ತೀರಿ ವಿಜ್ಞಾನ ಅವ್ರು ಬರ್ತಾರೆ ನಿಮ್ಮ ಹೊಲದ ಕಡೆ ಆ ಕಡೆ ಏನಾದ್ರು, ಅಥವಾ ಹಿಂಗ್ ನೀವೇನಾದ್ರು ಮೊಳಕೆ ಒಯ್ದು ಹಿಂಗಾಗ್ಯದ ಏನ್ ಮಾಡ್ಬೋದು ಅಂತ ಅಂತೆ ಎಲೆಗಳು ತಗೊಂಡ್ ಹೋಗ್ತೀವಿ ಸರ್. ಈ ತರ ಆಗ್ಯದ, ಈ ಫಲ ಉದುರಕತ್ತದ, ಇದಕ್ಕೆ ಏನ್ ಸಮಸ್ಯೆ ಮಾಡ್ಬೇಕು ಅಂತ ಕೇಳ್ತೀವಿ ಸರ್. ಹೇಳ್ತಾರ ಸರ್ ಅವರು. ನೀವ್ ಇದುವರೆಗೆ ಹಂಗ ಹೋಗ್ತಿರ್ತೀರಿ? ನಾವು ಓದ್ತೀವಿ, ಅವಾಗ ಹೋಗ್ತಿರ್ತೀರಿ ಹೋಗಿ ಕೃಷಿ ವಿದ್ಯಾಲಯಕ್ಕೆ ಹೋಗಿ ಹೇಳಿ ಬರ್ತೀವಿ ಸರ್. ಬರ್ತಾರೆ, ಹೇಳಿ ಬರ್ತಾರೆ. ಅವ್ರು ನಿಮ್ಗೆ ಸಲಹೆ ಕೊಡ್ತಾರ ಸರ್. ಒಳ್ಳೇದು ನಾಗೇಂದ್ರ ಅವ್ರೆ. ನೀವು ಒಕ್ಕಲ್ತನ ಹೆಂಗಂತಂದ್ರೆ ಇದು ನಿಮ್ದು ಮಳೆ ಆಶ್ರಿತ ಭೂಮಿ ಇರೋದ್ರಿಂದ ಮಳೆ ಮೇಲೆ ನಿಮ್ಮ ಡಿಪೆಂಡ್ ಆಗ್ತದೆ. ಈ ವರ್ಷ ನನಗೇನ್ ಅನ್ಸದ, ಹತ್ತಿ ನಿಮ್ದಷ್ಟೇ ನೀರಾವರಿ ಪ್ರದೇಶದಾಗ ಕೂಡ ಅದೇ ಕತೆ ಅದ. ಯಾಕಂದ್ರೆ ಬಹಳ ನಮ್ ರೈತರು ಏನ್ ಮಾಡ್ತಾರಂದ್ರೆ, ಹೋದ ವರ್ಷ ಯಾವ್ದು ಚಲೋ ಬಂದಿರ್ತದ ಅದನ್ನ ಈ ವರ್ಷ ಜಾಸ್ತಿ ಮಾಡ್ತಾರ, ಬೆಳೆ ಲಾಸ್ ಆಗಿತ್ತು ಅದನ್ನ ಕಡಿಮೆ ಮಾಡ್ಕೊಂಡ್ಬಿಡ್ತಾರೆ. ಸಹಜ ಅದ, ಮಾರ್ಕೆಟ್ ಅಲ್ಲಿ ಅದು ಏರಿಳಿತ ಆಗ್ತದ, ನಿಮ್ಗೆ ದರ ಸಿಗೋದಿಲ್ಲ. ಈ ವರ್ಷನೂ ಹಂಗೆ ಐತಿ. ಒಕ್ಕಲ್ತನ ಒಟ್ಟಾರೆ ಹೆಂಗದಂತಂದ್ರೆ ಅನಿಶ್ಚಿತತೆಯ ಒಕ್ಕಲ್ತನ ಅದ. ಈ ನೋಡ್ಕೊಂಡು ಮಾಡ್ಕೊಳ್ಳೋರ್ಗೆ ಒಕ್ಕಲ್ತನ ಚಲೋ. ಯಾಕಂತಂದ್ರೆ ಒಂದೇ ಬೆಳೆಯನ್ನ ಎಲ್ಲ ಒಂದೇ ಬೆಳೆಯನ್ನ ಡಿಪೆಂಡ್ ಆದ್ರೆ ಬಹಳ ಕಷ್ಟ ಅದ. ಎಲ್ಲ ಬೆಳೆಗಳನ್ನ ಬೆಳೆದ್ರೆ ಇದ್ರಾಗ ಲಾಭ. ನೋಡ್ರಿ ಹೋದ್ ಸಲ ನಿಮ್ಗೆ ಮೆಣಸಿನಕಾಯಿ ಲಾಸ್ ಆದ್ರೆ ಹತ್ತಿ ಲಾಭ ಆಯ್ತು. ಈ ಸಲ ಒಂದ್ ವೇಳೆ ಹತ್ತಿ ಲಾಸ್ ಆಯ್ತು ಅಂದ್ರೆ ಮೆಣಸಿನಕಾಯಿ ಲಾಭ ಅಂತ ನೀವ್ ಹೇಳಕತ್ತಿ. ಸೊ ಹಂಗಾಗಿ ಒಂದೇ ಬೆಳೆ ಬೆಳೆಯಾರ್ದಂಗೆ ಒಂದ್ 2-3 ಬೆಳೆಗಳನ್ನ ಹಾಕೊಂಡು ರೈತ ಲಾಭದಾಯಕ ಆಗ್ಬೋದು. ತೊಗರಿ ಇಷ್ಟು, ಈರುಳ್ಳಿ ಇಷ್ಟು, ಯಾಕಂದ್ರೆ ಬೋರ್ ಇದ್ದವ್ರು ಮಳೆ ಆಶ್ರಿತ ಇರೋದ್ರಿಂದ ಸ್ವಲ್ಪ ಕಷ್ಟ ಇದು. ನೀವು ಬೋರ್ಗಳಿದ್ದವರು ಇದ್ದಿದ್ದವರು ಒಂದು 3-4 ಬೆಳೆಗಳನ್ನ ಹಾಕೊಂಡ್ರೆ ಸಣ್ಣ ಹೊಲದಲ್ಲಿ ಸರಿ ಹೋಗ್ತದೆ ಅಂತ ನನಗೆ ಅನಿಸ್ತದ. ಒಳ್ಳೇದು ನಾಗೇಂದ್ರ, ಇಷ್ಟೊತ್ತು ನಿಮ್ಮ ಕೃಷಿ ಅನುಭವವನ್ನ ನಮ್ಮ ಒಟ್ಟಿಗೆ ಹಂಚ್ಕೊಂಡ್ರೆ. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಾಂಧವರೇ, ಇದುವರೆಗೂ ರಾಯಚೂರು ತಾಲೂಕಿನ ಅನ್ವರ್ ಗ್ರಾಮದ ನಾಗೇಂದ್ರ ಅವರ ಕೃಷಿ ಅನುಭವಗಳನ್ನು ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ವೆಂಕಟೇಶ್ ಹೂಗಾರ್.